ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನು ಹಬ್ಬಕ್ಕೆ ಮನೆಯಿಂದ ಹೊರಟಿದ್ದು ಮತ್ತು ಊರಿಗೆ ಬಂದಿದ್ದು, ದೊಡ್ಡಮ್ಮನ ಮನೇಲಿ ಒಬ್ಬಟ್ಟು ಊಟ ಮಾಡ್ಕೊಂಡು ತಿಂದಿದ್ದು, ಅಲ್ಲಿವರೆಗೆ ವಿಡಿಯೋವನ್ನು ಸ್ಟಾಪ್ ಮಾಡಿದೆ. ಇವಾಗ ನಾವು ರಾತ್ರಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಅಚ್ಚು ಮತ್ತು ಸುದೀಕ್ಷಾ ಎಲ್ಲ ಮಲ್ಕೊಂಡು ಬಿಟ್ಟಿದ್ರು. ಅದಕ್ಕೆ ನಾನು, ಶಾರು, ರೀತು ಫ್ರೆಂಡ್ ಪ್ರಿಯಾಂಕಾ ಮತ್ತು ದೊಡ್ಡಮ್ಮ ಎಲ್ಲ ಹೋಗ್ತಾ ಇದ್ದೀವಿ. ದೇವಸ್ಥಾನ ಅಂತ ಹೇಳಿದ್ರೆ ಹಿಂದೂ ದೇವಸ್ಥಾನ ಅಲ್ಲ, ಇದು ಮುಸ್ಲಿಮರ ದೇವಸ್ಥಾನ, ಬಾಬಯ್ಯನ ಗುಡಿ ಅಂತ. ಅಲ್ಲಾ ದೇವರನ್ನ ಇಲ್ಲಿ ಬಾಬಯ್ಯ ಅಂತ ಕರೀತಾರೆ. ಇದು ಸುಮಾರು ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ಈ ಹಬ್ಬ ಹಿಂದೂ ಮತ್ತು ಮುಸ್ಲಿಮರು ಇಬ್ಬರೂ ಸೇರಿಕೊಂಡು ತುಂಬ ಪ್ರೀತಿಯಿಂದ ವಿಜೃಂಭಣೆಯಿಂದ ಮಾಡ್ತಾರೆ. ಹಬ್ಬ 3 ದಿನ ಇರೋವಾಗಲೇ ಕೊಂಡ ತೆಗಿತಾರೆ. ಕೊಂಡ ಅಂತ ಹೇಳಿದ್ರೆ ಬೆಂಕಿ ಹಾಕ್ತಾರಲ್ವ, ಸೊ ದೇವರ ಕೊಂಡವನ್ನು ದೇವಸ್ಥಾನದ ಮುಂದೆ ತೆಗಿತಾರೆ. ಈ ಹಬ್ಬ ಬಂತು ಅಂದರೆ ಈ ಊರಿನ ಯುವಕರಿಗೆ ಒಂಥರ ಖುಷಿ. ಆ ಕೊಂಡಕ್ಕೆ ಏನೇನೆಲ್ಲ ಸಿಗುತ್ತೋ ಅದೆಲ್ಲ ತೊಗೊಂಡು ಅಲಂಕಾರ ಮಾಡಿಕೊಂಡು ತಂದು ಹಾಕ್ತಾರೆ. ಇದನ್ನು ಸಹ ಅಲ್ಲಿಗೆ ಹಾಕೋದಕ್ಕೆ ಅಂತ ಅಲಂಕಾರ ಮಾಡಿದ್ದಾರೆ. ತಡಗವಾಡಿ ನಮ್ಮ ಅಜ್ಜಿ ಊರು ಮತ್ತು ನಮ್ಮ ದೊಡ್ಡಮ್ಮನ ಊರು ಎರಡು ಅಂತ ಹೇಳಿದ್ವಿ. ಅಂದರೆ ನಮ್ಮ ದೊಡ್ಡಮ್ಮನ ಒಂದೇ ಊರಿಗೆ ಕೊಟ್ಟಿರೋದು. ಇದು ತುಂಬ ದೊಡ್ಡ ಗ್ರಾಮ. ಬಸ್ ಸ್ಟಾಪೇನೆ 3-4 ಇದೆ. ದೊಡ್ಡ ಗ್ರಾಮ ಹೇಗೋ ಹಾಗೆ ಜನಸಂಖ್ಯೆ ಕೂಡ ಜಾಸ್ತಿ ಇದೆ. ಬರ್ತಾ ಬರ್ತಾ ಊರು ಬೆಳೀತಿದೆ ಹೊರತು ಕಡಿಮೆ ಆಗ್ತಿಲ್ಲ. ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ಲೈಟ್ ಅರೇಂಜ್ಮೆಂಟ್ ಎಲ್ಲ. ಇವಾಗ ಮ್ಯೂಸಿಕ್ ಕೇಳಿಸ್ಕೊಂಡ್ರಲ್ವ, ತಮಟೆ ಸೌಂಡು. ಈ ಹಬ್ಬದ ತಾಳ ತಂಬೂರಿ ಎಲ್ಲ ಅದೇ ಥರ ವರ್ಷ ಕುಣಿತಾರೆ. ಅದೇ ಥರ ಸೌಂಡು ವರ್ಷ ಆ ಸೌಂಡ್ ಕೇಳಿದ ತಕ್ಷಣ ನಮಗೆ ಬಾಬಾಯಿನ ಹಬ್ಬ ಅಂತ ಅನಿಸುತ್ತೆ. ನಾವು ಯಾವ ಹಬ್ಬಕ್ಕೆ ಮಿಸ್ ಮಾಡಿದ್ರು ಬಾಬಾಯಿನ ಹಬ್ಬಕ್ಕಂತೂ ನಾವು ಮಿಸ್ ಮಾಡ್ತಾನೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ಮೊಹರಂ ಕಡೆ ದಿನವನ್ನು ಇಲ್ಲಿ ಬಾಬಾಯಿನ ಹಬ್ಬ ಅಂತ ಆಚರಿಸ್ತಾರೆ. ಸೊ ಗೌರ್ಮೆಂಟ್ ಹಾಲಿಡೇ ಇದ್ದೇ ಇರೋದು ಮೊಹರಂ ಕಡೆ ದಿನ. ನಾಳೆ ಅಂತಲೇ ನಾವು ಬಂದ್ಬಿಡ್ತಿದ್ವಿ ಊರಿಗೆ, ಹಬ್ಬ ಮುಗಿಸ್ಕೊಂಡು ಹೋಗ್ತಿದ್ವಿ. ಇಲ್ಲಿ ನೋಡಿ, ಇದೇ ದೇವರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೂರ್ತಿ ಪೂಜೆ ಮಾಡೋದಿಲ್ಲ ಮುಸ್ಲಿಮರಂತ ಗೊತ್ತಿದೆ ಅಲ್ವಾ. ಸೊ ಇಲ್ಲಿ ಕತ್ತಿಗಳನ್ನ ಇಟ್ಟಿದ್ದಾರೆ. ಒಂದು ಮಧ್ಯ ಇರೋದು ಕತ್ತಿ, ಆ ಕಡೆ ಈ ಕಡೆ ಇರೋದು ಸಹ ಅದು ಒಂದು ಆಯುಧಗಳು. ಎಲ್ಲರೂ ಬಂದು ಹಬ್ಬ ನಾಳೆ ಅಂತ ಮತ್ತು ಹಬ್ಬದ ದಿನ ಕತ್ತಿಗೆ ದಾರವನ್ನು ಹಾಕಿಸ್ಕೊತಾರೆ. ಇಲ್ಲೊಂದು ಮಗುಗೆ ನೋಡಿ ಹೇಗೆ ರೆಡಿ ಮಾಡಿದ್ದಾರೆ ಅಂತ. ಇದು ಗಂಡು ಮಗು. ದೇವರಿಗೇನೋ ಹರಕೆ ಮಾಡ್ಕೊಂಡಿದ್ರಂತೆ. ಮತ್ತೊಮ್ಮೆ ದೇವರನ್ನು ಕಣ್ತುಂಬ ನೋಡ್ಕೊಳ್ಳಿ. ಜಾತ್ರೆ ಹಬ್ಬ ಬಂತು ಅಂತ ಹೇಳಿದ್ರೆ ಅಲ್ಲೆಲ್ಲ ಆಟಿಕೆಗಳ ಅಂಗಡಿಗಳು, ಸಿಹಿ ತಿಂಡಿ ಅಂಗಡಿಗಳು ಇದ್ದೇ ಇರುತ್ತೆ. ಸೊ ಇಲ್ಲೂ ಕೂಡ ಇದೆ ನೋಡಿ. ಮೇಲ್ಗಡೆ ಟೆರಸ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಜನರು ಹೋಗಿ ಕೂತ್ಕೊಂಡಿದ್ದಾರೆ. ನಾವು ಚಿಕ್ಕವರಿದ್ದಾಗ ಹೋಗಿ ಕೂತ್ಕೋತಿದ್ವಿ ಅಲ್ಲೆಲ್ಲ. ನೀವು ಈ ರೀತಿ ಹಬ್ಬವನ್ನು ಎಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಹಿಂದೂ ಮುಸ್ಲಿಮರು ಆವಾಗವಾಗ ಕಿತ್ತಾಡ್ಕೊಳ್ಳೋದು, ಜಗಳ ಆಗೋದು, ಗಲಭೆ ಆಗೋದು ನಾವು ನೋಡ್ತಾನೆ ಇರ್ತೀವಿ. ಆದರೆ ನಮ್ಮ ಅಜ್ಜಿ ಊರಿನಲ್ಲಿ ಇಬ್ಬರೂ ಸೇರಿಕೊಂಡು ತುಂಬ ಪ್ರೀತಿಯಿಂದ ಹಬ್ಬ ಮಾಡ್ತಾರೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಾವು ಕೂಡ ಶಾರು ಮತ್ತು ರೀತು ಪ್ರಿಯಾಂಕಂಗೆ ದಾರ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡು ತಗೊಂಡು, ದಾರ ಜೊತೆಗೆ ಕಡಲೆಪುರಿ ಹಾಕ್ಕೊಡ್ತಾರೆ. ಅಂಗಡಿಯವರೇ ಎಲ್ಲ ಸಾಮಾನು ಹಾಕ್ಕೊಡ್ತಾರೆ. ನಾವು ಜಸ್ಟ್ ಕಾಸು ಕೊಡಬೇಕಷ್ಟೇ. ಅವ್ರಿಗೆ ಒಳಗಡೆ ಇರೋರಿಗೆ 10 ರೂಪಾಯಿ ಚೇಂಜು ಸಹ ಅವರೇ ಹಾಕ್ಕೊಡ್ತಾರೆ. ಅಂದರೆ ನಮ್ಮ ಹತ್ರ ಹಿಡ್ಕೊಂಡಿರ್ತಾರೆ ಅದನ್ನು. ಚೆನ್ನಾಗಿದೆಯಾ? ಮೊದಲೆಲ್ಲ ಚಿಕ್ಕ ಮಕ್ಕಳು ಮಾತ್ರ ಹಾಕ್ತಿದ್ರು. ಹೆಣ್ಮಕ್ಳು ಮೆಚೂರ್ ಆದಮೇಲೆ ಹಾಕ್ಸ್ಕೊಳ್ಳೋಂಗಿಲ್ಲ ಅಂತ ಹೇಳ್ತಿದ್ರು. ಆದರೆ ಇವಾಗ ಮಕ್ಕಳೆಲ್ಲ ಹಾಕ್ಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಹಾಕಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಅದಕ್ಕೆ ಹಾಕ್ಸಿದ್ದು. ಇಲ್ಲಿ ನೋಡಿ, ಎಲ್ಲರೂ ತಪ್ಪಲೆನಲ್ಲಿ ಹೊತ್ಕೊಂಡು ಹೋಗ್ತಿದ್ದಾರಲ್ವ, ಅದು ಪಾನಕ. ಕೊಳದತ್ರ ಹೋಗಿ ಹರಕೆ ಮಾಡ್ಕೊಂಡಿರೋರು ಬೆಲ್ಲ ಮತ್ತು ಅದಕ್ಕೆ ಏನೇನು ಬೇಕು ಎಲ್ಲ ಸಾಮಾನು ಕೊಡ್ತಾರೆ. ಸೊ ಅಲ್ಲಿಂದ ಪಾನಕ ಮಾಡ್ಕೊಂಡು ತಂದಿದ್ದಾರೆ. ಇವಾಗ ಒಂದ್ಸಲ ದೇವ್ರು ಬಂದರೆ, ಅಂದರೆ ಮೈ ಮೇಲೆ ದೇವ್ರು ಬರುತ್ತೆ. ಹಿಂದೂ ಮೇಲೆ ಒಂದು ದೇವ್ರು ಬಂದರೆ ಇನ್ನಿಬ್ಬರು ಮುಸ್ಲಿಮರ ಮೇಲೆ ಇಬ್ಬರ ಮೇಲೆ ದೇವ್ರು ಬರುತ್ತೆ. ಸೊ ಬರುತ್ತೆ ಇಲ್ವೋ ಅದು ನಂಗೆ ಗೊತ್ತಿಲ್ಲ. ಬಟ್ ಆಗಿಂದ ಈ ಪದ್ಧತಿ ನಡ್ಕೊಂಡು ಬಂದಿದೆ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವ್ರನ್ನೆಲ್ಲ ಫಕೀರರು ಅಂತ ಕರೀತಾರೆ. ಇವರೆಲ್ಲ ನೋಡಿ ಮನೇಲೇ ಮಾಡ್ಕೊಂಡಿರೋದು. ಅದು ಕೋಡಂಗಿಗಳು ತಲೆಗೆ ಹಾಕಿದಾರಲ್ವ, ಅದನ್ನು ಕೋಡಂಗಿ ಅಂತ ಕರೀತಾರೆ. ಮೈಗೆಲ್ಲ ಮಸಿ ಹಾಕ್ಕೊಂಡು ಚೀಲದಲ್ಲಿ ಅವರು ಬಟ್ಟೆ ಥರ ಮಾಡಿಕೊಂಡು ಸೊಂಟಕ್ಕೆ ಚೀಲದಲ್ಲಿ ಹಾಕ್ಕೊಂಡಿರೋದು. ಅಲ್ಲಿ ಪಾನಕ ಮಾಡ್ಕೊಂಡು ತಂದಿದ್ರಲ್ವ, ಅದನ್ನೆಲ್ಲರಿಗೂ ಕೊಡ್ತಾ ಇದ್ದಾರೆ. ಅಲ್ಲಿ ತಮಟೆ ಹೊಡೆಯೋರಿಗೆ ಮತ್ತು ಫಕೀರಿಗೆ ಮತ್ತು ಯಾರಾದರೂ ಈಸ್ಕೊಂಡು ಕುಡಿಬೋದು. ಕೆಲವರು ಹೆಂಗಸರೆಲ್ಲ ಈಸ್ಕೊಂಡು ಕುಡಿತಿದ್ರು.
ದೊಡ್ಡವರು ಚಿಕ್ಕವರು ಅನ್ನೋ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಸಹ ಹಾಕ್ಕೊತಾರೆ ಈ ರೀತಿ ಮಸಿಯನ್ನು. ನೋಡಿ ಏಜ್ ಆಗಿದ್ರೂ ಸಹ ಅವ್ರಿಗೊಂಥರ ಖುಷಿ, ಒಂಥರ ಏನೋ ಹೆಮ್ಮೆ, ನಾವು ಇದನ್ನು ಹಾಕ್ಸ್ಕೊಂಡ್ರೆ ಒಳ್ಳೆಯದು ಅಂತ. ಕಾಲಿಗೆ ಗೆಜ್ಜೆ ಕೂಡ ಕಟ್ಕೊತಾರೆ. ಅವ್ರ ಹತ್ರ ಇಟ್ಕೊಂಡಿರ್ತಾರೆ. ಈ ಹಬ್ಬಕ್ಕೆ ಅಂತಲೇ ಆ ಗೆಜ್ಜೆಗಳನ್ನ ತೊಗೊಂಡು ಇಟ್ಕೊಂಡಿರ್ತಾರೆ. ಅಲ್ಲಿ ನೋಡಿ ಕೈಯಲ್ಲಿ ನೋಡಿ ಕಂಠ ಇದೆ ಅಲ್ವಾ, ಕಾಯ್ದು ಕಂಠ. ಸೊ ಅದರೊಳಗಡೆ ಏನೋ ಮಣಿಗಳನ್ನ ಹಾಕಿ ಹಿಂಗೆ ಸೌಂಡ್ ಬರುತ್ತೆ, ಅದಕ್ಕೆ ಆ ಥರ ಮಾಡ್ಕೊಂಡಿದ್ದಾರೆ, ಅವರೇ ಮಾಡ್ಕೊಂಡಿರೋದು. ತಲೆ ಕೋಡಂಗಿ ಹಾಕ್ಕೊಂಡಿದ್ದಾರಲ್ವ, ಅದನ್ನು ಸಹ ಅವರೇ ಮಾಡ್ಕೊಂಡಿರೋದು. ಬಣ್ಣದ ಪೇಪರ್ಗಳಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ. ಕೆಲವರ ಹತ್ರ ಕಬ್ಬಿಣದೇ ಇರುತ್ತೆ, ಕಬ್ಬಿಣದಲ್ಲೇ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾರೆ ತುಂಬ ಜನ. ಕೆಲವರು ಮಟ್ಟೆ ಕಡ್ಡಿ ಬರುತ್ತೆ ನೋಡಿ, ಅಂದರೆ ತೆಂಗಿನ ಮರದ ಕಡ್ಡಿ ಬರುತ್ತಲ್ವ, ಅದರಲ್ಲಿ ಮಾಡ್ಕೊತಾರೆ. ಗಂಡಸರು ಮತ್ತು ಹೆಣ್ಮಕ್ಳೆಲ್ಲ ಹರಕೆ ಮಾಡ್ಕೊಂಡಿರ್ತಾರೆ. ನಮಗೆ ಏನಾದರೂ ಅಂದ್ಕೊಂಡಿದ್ದಾದರೆ ನಾವು ಇಲ್ಲಿ ಬಂದು ಕೆಂಡ ಹಾಕ್ಸ್ಕೊತೀವಿ ಮೈ ಮೇಲೆ ಅಂತ. ಸೊ ಇಲ್ಲಿ ನೋಡಿ ಒಂದು ಬಟ್ಟೆನ ಅವ್ರ ಮೇಲೆ ಹಾಕಿ ಅದ್ರ ಮೇಲೆ ಕೆಂಡ ಹಾಕ್ತಿದ್ದಾರೆ. ಒಬ್ಬರು ಮುಸ್ಲಿಮರು ನವಿಲುಗರಿಯಲ್ಲಿ ಅದನ್ನು ಏನು ಮಾಡ್ತಿದ್ದಾರೆ ಅಂತ ನಾನು ಏನು ಹೇಳಿ. ಸೊ ಏನೋ ಮಂತ್ರ ಮಾಡ್ತಾ ಇದ್ದಾರೆ. ಮದುವೆ ಆಗಿರೋರೇ ಇದನ್ನೆಲ್ಲ ಮಾಡ್ತಾರೆ ಅಂತ ಏನಿಲ್ಲ, ಮದುವೆ ಆಗದೇ ಇರೋರು ಸಹ ಈ ರೀತಿ ಹರಕೆ ಮಾಡ್ಕೊಂಡಿರ್ತಾರೆ. ಅವರು ತಣ್ಣೀರಿನಲ್ಲಿ ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಈ ರೀತಿ ಹಾಕ್ಸ್ಕೊತಾರೆ ಮೈಮೇಲೆ ಕೆಂಡವನ್ನು. ಆಮೇಲೆ ಕೊಳದಿಂದ ಎಲ್ಲ ನೀರು ತಂದು ಕೊಂಡು ಸುತ್ತ ಹಾಕ್ತಾರೆ, ಪಕ್ಕೀರಿಗೆ ಹಾಕ್ತಾರೆ. ಆ ರೀತಿ ಎಲ್ಲ ಹರಕೆ ಮಾಡ್ಕೊಂಡಿರ್ತಾರೆ. ನೋಡಿ ಕೆಲವರು ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಅಲ್ಲಿ ಕೆಂಡ ಹಾಕಿಸ್ಕೊಂಡು ಮನೆಗೆ ಹೋಗ್ತಿದ್ದಾರೆ. ಆಮೇಲೆ ಅವರು ಹಸ್ಕೊಂಡಿರ್ತಾರೆ, ಅಂದರೆ ಉಪವಾಸ ಇರ್ತಾರೆ. ಇಲ್ಲಿ ನೋಡಿ ಈ ಯುವಕರೆಲ್ಲ ಚಾಟಿಲಿ ಒಬ್ರಿಗೊಬ್ರು ಹೊಡ್ಕೊತಿದ್ದಾರೆ. ಅದು ಒಂಥರ ಖುಷಿ ಅವರಿಗೆ. ಈ ಚಾಟಿ ಕೂಡ ತುಂಬ ಮಾರಾಟ ಆಗುತ್ತೆ, ಅದನ್ನೆಲ್ಲ ಮಾಡ್ತಾರೆ. ಇಲ್ಲೊಂದಷ್ಟು ಜನ ದರ್ಶನ್ ಅಭಿಮಾನಿಗಳು ನೋಡಿ ಟಿ ಶರ್ಟ್ ಈ ಥರ ಹಾಕ್ಕೊಂಡಿದ್ರು. ಏನು ಬರೆದಿದ್ದಾರೆ ಅಂತ ನಾನು ನೋಡಿದೆ. ಖೈದಿ ನಂಬರ್ 6106 ಅಂತ ಬರೆದ್ಬಿಟ್ಟು ಆರೋಪಿ ಮಾತ್ರ ಅಪರಾಧಿ ಅಲ್ಲ, ಡಿ ಬಾಸ್ ಫ್ಯಾನ್ಸ್ ಅಂತ ಹಾಕ್ಕೊಂಡಿದ್ದಾರೆ. ಏನಾದರೂ ಗಲಾಟೆಗಳಾದರೆ ಅಂತ ಹೇಳಿ ಪೊಲೀಸವರು ಸಹ ಬಂದಿದ್ದಾರೆ. ರೀತು ಕೊಳದವರೆಗೂ ಹೋಗಿದ್ದು ಪರಿಣಾಮ ಬನ್ನಿ ಅಂತ ಹೇಳಿದ್ಲು. ಸೊ ಅದಕ್ಕೆ ನಾವು ಕೊಳದ ಹತ್ರ ಹೋಗ್ತಾ ಇದ್ದೀವಿ. ಇವರಲ್ಲೊಂದು ಕೊಳ ಇದೆ ಅಂತ ನಿಮ್ಗೆ ಹೇಳಿದ್ದೆ. ಎಷ್ಟು ಆಟೋಗಳು, ಎಷ್ಟು ಸ್ಕೂಟರ್ ಎಲ್ಲ ಬಂದು ನಿಂತಿವೆ ನೋಡಿ. ಅವರೆಲ್ಲ ಅಕ್ಕಪಕ್ಕದೂರವರು ಅಥವಾ ದೂರದವರೆಲ್ಲ ಬಂದು ನೋಡ್ತಿರೋದು. ಹಬ್ಬವನ್ನು ನೋಡೋದಕ್ಕೆ ಅಂತಲೇ ತುಂಬ ಜನ ಬರ್ತಾರೆ. ನಾನು ಮನೆ ದೇವ್ರ ಹಬ್ಬ ಮಾಡಿದಾಗ ಈ ಕೊಳದ ವಿಡಿಯೋವನ್ನು ಮಾಡಿದ್ದೆ. ಈ ಕೊಳದ ಹತ್ರ ಬಂದು ದೇವರನ್ನು ಕಟ್ಕೊಂಡು ಇಲ್ಲಿಂದ ಮೆರವಣಿಗೆ ಹೋಗಿದ್ದು ಮತ್ತು ಮಿಷಿ ನೀರು ತೊಗೊಂಡು ಹೋಗಿದ್ದು ಎಲ್ಲ ನಾನು ನಿಮಗೆ ತೋರಿಸಿದೆ. ಅಂದರೆ ಮೀಸಲು ನೀರು, ನಾವು ಮಿಷಿ ನೀರು ಅಂತ ಕರಿತಾರಿಲ್ಲಿ. ಸೊ ನನಗೂ ಅದೇ ಬರುತ್ತೆ ಬಾಯಿಗೆ. ರೀತು ಮತ್ತು ಪ್ರಿಯಾ ಮತ್ತು ಶಾರು ಮೂವರು ಕತ್ತಿಗೆ ನೋಡಿ ದಾರ ಹಾಕ್ಸ್ಕೊಂಡಿದ್ದಾರೆ. ಈ ದಾರವನ್ನು ಹಾಕ್ಕೊಂಡು ನಾವು ಮತ್ತೆ ವಾಪಸ್ ಊರಿಗೆ ಹೋಗೋ ಆಗಿಲ್ಲ. ಬೆಳಿಗ್ಗೆ ಹೊತ್ತಿಗೆ ಹಬ್ಬ ಎಲ್ಲ ಆದಮೇಲೆ ದಾಳಿಂಬೆ ಗಿಡವನ್ನು ನೆಡ್ತಾರೆ. ಸೊ ಆ ಗಿಡಕ್ಕೆ ನಾವು ಹಾಕ್ಬಿಟ್ಟು ಹೋಗಬೇಕು. ಇಲ್ಲಿ ನೋಡಿ ಒಬ್ಬರು ದೇವ್ರು ಚೆನ್ನಾಗಿ ಬಂದಿದೆ, ಕುಣಿತಾ ಇದ್ದಾರೆ. ನಾನು ಶಾರ್ಟ್ ವೀಡಿಯೋದಲ್ಲೇ ಹಾಕಿದ್ದೀನಿ. ಎಲ್ಲ ಯುವಕರೆಲ್ಲ DJ ಹಾಕ್ಕೊಂಡು ಚೆನ್ನಾಗಿ ಕುಣಿತಿರೋದನ್ನು. ಹಬ್ಬ ಬಂತು ಅಂದರೆ ಮೊದಲೇ ಹುಡುಗರು ಖುಷಿ. ಈ ಥರ DJ ಹಾಕ್ಬಿಟ್ರಂತೂ ಇನ್ನೂ ಚೆನ್ನಾಗಿ ಕುಣಿತಾರೆ. ಇಲ್ಲಿ ನೋಡಿ ಈಗ DJ ಡ್ಯಾನ್ಸ್ ಮಾಡೋರನ್ನ ಬಿಟ್ಟು ಹಾಕಿ ಕೊಂಡು ಸುತ್ತಾ ಇದ್ದಾರೆ ನೋಡಿ. ಅವರು ಫಕೀರರು. ಅವರು ಅಕ್ಕಪಕ್ಕದ ಊರಿಗೆಲ್ಲ ಹೋಗಿ ಕಾಣಿಕೆಯನ್ನು ಈಸ್ಕೊಂಡು ಬಂದಿರ್ತಾರೆ. ಅಂದರೆ ಹಬ್ಬಕ್ಕೆ ಅಂತಲೇ ಅವರು ದುಡ್ಡನ್ನು ಕಲೆಕ್ಟ್ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಸೊ ಹೋದಾಗ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು ಅಥವಾ ಯಾರ್ಯಾರ ಮನೇಲಿ ಏನೇನಾಯಿತು ಅನ್ನೋದನ್ನು ಹೇಳಿಕೊಂಡು ಈ ರೀತಿ ಕೊಂಡು ಸುತ್ತುತ್ತಾರೆ. ಇದ್ದಕ್ಕಿದ್ದ ಹಾಗೆ ಮಳೆ ಬಂದುಬಿಡ್ತು. ಸೊ ಎಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ಇವತ್ತು ರಾತ್ರಿ ಟೈಮ್ ಆಗಿರೋದ್ರಿಂದ ಇಷ್ಟೇ ಜನ ಇರೋದು. ಇಷ್ಟೇ ಜನ ಅಂದರೆ ಇಲ್ಲೇ ಜಾಸ್ತಿ ಜನ ಇದ್ದಾರೆ. ಇಷ್ಟು ಜನ ಇದ್ದಾರೆ. ಆದರೆ ಬೆಳಿಗ್ಗೆ ಹೊತ್ತಿಗೆ ಜನ ಸೇರ್ತಾರೆ, ನೀವು ನೋಡಬೇಕು. ಅಂದರೆ ಮೊಹರಂ ದಿನ ಇದು. ಮೊಹರಂ ನಾಳೆ ಅಂತ ಮಾಡ್ತಿರುವಂತಹ ಹಬ್ಬ. ಅಂದರೆ ಮಂಗಳವಾರ ದಿನದ ನಾನು ವಿಡಿಯೋ ಮಾಡ್ಕೊಂಡಿರೋದು. ಇವಾಗ ದೇವ್ರನ್ನ ಕರೀತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು ಅವ್ರ ಮೇಲೆ ಬರಲಿ ಅಂತ. ಅವ್ರ ಮೇಲೆ ಬಂದ ತಕ್ಷಣ ಅವರು ಕೊಂಡವನ್ನು ತುಳಿತಾರೆ. ಕೊಂಡವನ್ನು ಆ ಕಡೆಯಿಂದ ಒಂದು ಸಲ ಈ ಕಡೆ ಒಂದು ಸಲ ತುಳಿತಾರೆ. ತುಳಿದ ತಕ್ಷಣ ಇವರು ಗರ್ಕಳಿ ಅಂತ ಇದೆ ಪಕ್ಕದ ಊರು, ಅಲ್ಲಿಗೆ ಹೋಗ್ತಾರೆ. ಅವರಿಂದ ಎಲ್ಲ ಜನಗಳು ಸಹ ಓಡೋಗ್ತಾರೆ. ನಾನು ತುಂಬ ದೂರ ಇದ್ದಿದ್ದರಿಂದ ದೇವರು ಬಂದಿದ್ದೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ. ಆದರೆ ನನ್ನ ಫ್ರೆಂಡ್ ಒಬ್ಬಳು ಕಳಿಸಿದ್ದಾಳೆ, ಜ್ಯೋತಿ ಅಂತ. ಪಾಪ ಅವಳು 2 ಸಲ ಕಳಿಸಿದ್ಲು. ಒಂದು ಸಲ ಅವಳದು 24 ಗಂಟೆ ಟೈಮಿಗೆ ಅವಳು ಕಳಿಸೋ ಮೆಸೇಜಸ್ ಎಲ್ಲ ಡಿಸಪಿಯರ್ ಆಗಿಬಿಡುತ್ತೆ, ಆ ಥರ ನಿಲ್ಲಿಸ್ಕೊಂಡಿದ್ದಾಳೆ. ಸೊ ಒಂದ್ಸಲಿ ಹೋಗ್ಬಿಟ್ಟಿತ್ತು ಪಾಪ. ಅವಳು ಮತ್ತೊಂದು ಸಲ ಕಳಿಸ್ಕೊಟ್ಲು. ಥ್ಯಾಂಕ್ ಯು ಸೋ ಮಚ್ ಜಿಯೋ. ನಾನು ಈ ಮೂಲಕ ನಿನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ದೇವ್ರು ಬಂದ ತಕ್ಷಣ ಹೊರಟೋಯ್ತು. ಅವ್ರ ಹಿಂದೆ ಊರಿನ ಜನ ಎಲ್ಲ ಓಡೋಗ್ತಾ ಇದ್ದಾರೆ. ದೇವ್ರು ಎಲ್ಲಿ ಹೋಗುತ್ತೋ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಆ ದೇವ್ರು ಎಲ್ಲಿಗೆ ಹೋಗ್ತಿದೆ ಅಂದರೆ 3 ಜನ ಕೂಡ, ಅಂದರೆ ಒಬ್ಬರು ಹಿಂದೂ, 2 ಮುಸ್ಲಿಮರಿಗೆ ದೇವ್ರು ಬರುತ್ತೆ ಅಂತ ಹೇಳಿದೆ ಅಲ್ವಾ.
ಅವರು ಇಡೀ ರಾತ್ರಿ ಪ್ರತಿಯೊಂದು ಮನೆಗೂ ಸಹ ಮನೆ ಬಾಗಿಲಿಗೆ ಹೋಗಿ ನೀರನ್ನು ಹಾಕಿಸ್ಕೊತಾರೆ. ಅದು ಕೂಡ ಇಲ್ಲಿ ಒಂದು ಪದ್ಧತಿ ಇದೆ. ದೊಡ್ಡಮ್ಮ ನನಗೆ ಸಮೋಸ ತೊಗೊಟ್ರು ಎಲ್ಲರಿಗೂ. ಸೊ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನೋಡಿ 2:45 ಆಗಿದೆ. ದೊಡ್ಡಮ್ಮ ನನ್ನ ಎಬ್ಸಿದ್ರು, ನಮ್ಮನ್ನೆಲ್ಲ ಎಬ್ಸಿದ್ರು. ಇಲ್ಲಿ 3 ಹಾರ 3 ದೇವ್ರಿಗೂ ಅಂತ ತಂದಿಟ್ಟಿದ್ದಾನೆ ಅಣ್ಣ. ಮಾಮಿ ಬತ್ತ ಚಿನ್ನಮಲ್ಲಿ ಪಾಪ ಇದ್ದೆ ಮಾಮಿಗೆ ಹೇಳಿಲ್ವಾ ಅವಳು. ಮನೆ ಬಾಗಿಲಿಗೆ ದೇವ್ರು ಬರೋದ್ರಿಂದ ಎಲ್ಲರೂ ಎದ್ದು ದೇವರನ್ನ ನೋಡಿ ನಮಸ್ಕಾರ ಮಾಡ್ಕೋಬೇಕು. ಹಿಂದೆ ಪಂಜನ್ನು ಹಚ್ಕೊಂಡು ಬರ್ತಾರೆ, ಅದಕ್ಕೆ ಕೊಬ್ಬರಿಯನ್ನು ಹಚ್ತಾರೆ. ಸೊ ಕೊಬ್ಬರಿನ ಹಿಡ್ಕೊತ ದೊಡ್ಡಮ್ಮ ಕೊಟ್ಟರು, ಹಿಡ್ಕೊಂಡಿದ್ದೀನಿ. ನಾವು ಎದ್ದೇಳುವಷ್ಟರಲ್ಲಿ ದೊಡ್ಡಮ್ಮ ಎಲ್ಲ ತಾರಿಸಿ ನೀರು ಹಾಕಿ ರಂಗೋಲಿ ಬಿಟ್ಟಿದ್ದಾರೆ. ಬಾಗಿಲಿಗೆ ಮಾತ್ರ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡೆ, ಆದರೆ ಇವರು ರೋಡ್ ಪೂರ್ತಿ ಬಿಟ್ಟಿದ್ದಾರೆ ಪಾಪ ನಮ್ಮ ದೊಡ್ಡಮ್ಮ. 3 ದೇವರಿಗೂ ಸಪ್ರೇಟಾಗಿ 3 ಬಿಂದಿಗೆ ಇಟ್ಟಿದ್ದಾರೆ. ಒಂದೊಂದು ಬಿಂದಿಗೆ ಒಂದೊಂದು ದೇವರಿಗೆ ಹಾಕ್ತಾರೆ. ಮೊದಲು ನಮ್ಮ ದೊಡ್ಡಪ್ಪಂಗೆ ಬಾಬಯ್ಯ ಬರ್ತಿದ್ದು. ನಮ್ಮ ದೊಡ್ಡಪ್ಪನ ಬಾಬಯ್ಯನ ಗುಡ್ಡ ಅಂತ ಕರಿತಿದ್ರು. ದೇವರು ಬರೋರು ಯಾರೂ ಡ್ರಿಂಕ್ಸ್ ಮಾಡೋ ಹಾಗಿಲ್ಲ, ಚಪ್ಪಲ್ ಹಾಕೋ ಹಾಗಿಲ್ಲ, ಮತ್ತು ಸ್ಮೋಕ್ ಎಲ್ಲ ಮಾಡೋ ಹಾಗಿಲ್ಲ. ಅದು ಕೂಡ ಪದ್ಧತಿ ಇದೆ. ಇನ್ನು ಸ್ವಲ್ಪ ದೂರದಲ್ಲಿ ದೇವ್ರು ಬರ್ತಿದೆ, ಅಲ್ಲಿ ನೋಡಿ ಪಂಜೆಲ್ಲ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ದೇವ್ರು ಬರ್ತಿದೆ. ದೊಡ್ಡಮ್ಮ ಅಷ್ಟೊತ್ತಿನಲ್ಲೇ ಒಲೆ ಒಳಗಡೆ ಕೆಂಡ ಹಾಕಿ ಧೂಪ ಹಾಕೋದಕ್ಕೆ ಅಂತ ಹೇಳಿ ಕೆಂಡ ಮಾಡಿಕೊಂಡ್ರು. ಎಲ್ಲರ ಮನೆಯಲ್ಲೂ ಕೆಂಡ ಮಾಡ್ಕೊಳ್ಳೋದಿಲ್ಲ. ನಾನು ಮೊದಲೇ ಹೇಳಿದೆ ಅಲ್ವಾ, ದೊಡ್ಡಪ್ಪಂಗೆ ಬಾಬಯ್ಯ ಬರ್ತಿತ್ತು, ಅದರಿಂದ ಅವ್ರು ಮಾಡ್ಕೊಂಡಿದ್ದಾರೆ. ಎಲ್ಲರ ಮನೆಯಲ್ಲೂ ಬರೀ ನೀರನ್ನು ಮಾತ್ರ ಹಾಕ್ತಾರೆ. ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಎಲ್ಲರೂ ರೇಗ್ಸೋರು, ಹಣೆಗೆ ಸ್ಟಿಕ್ಕರ್ ಇಟ್ಟಿದ್ರೆ ಬಾಬಯ್ಯ ಕತ್ತಿಲಿ ಕಿತ್ತಾಕ್ಬಿಡ್ತಾನೆ, ಸ್ಟಿಕ್ಕರ್ ಇಟ್ಕೋಬೇಡಿ ಹಣೆಗೆ ಅಂತೆಲ್ಲ ಹೇಳೋರು. ದೊಡ್ಡಪ್ಪನ ಮೈ ಮೇಲೆ ದೇವ್ರು ಬರ್ತಿದ್ರಿಂದ ದೊಡ್ಡಮ್ಮನ ಮನೆ ಹತ್ರ ಒಂದು 10 ನಿಮಿಷ ನಿಂತಿದ್ದೇ ಹೋಗ್ತಿತ್ತು ದೇವರು. ಅವಾಗ ಒಂಥರ ನಮಗೆ ಹೆಮ್ಮೆ, ನಮ್ಮ ದೊಡ್ಡಪ್ಪನ ದೇವ್ರು ಬರ್ತಿದೆ, ಅವರೇ ದೇವರು ಅನ್ನೋಂಥ ಎಲ್ಲ ಫೀಲ್ ಆಗೋದು ನಮಗೆ, ನಾವು ಚಿಕ್ಕವರಲ್ವ. ಸೊ ಈ ಹಬ್ಬ, ಈ ಪದ್ಧತಿ ಎಲ್ಲವನ್ನು ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಡೆ ಕೂಡ ಈ ರೀತಿ ಹಬ್ಬವನ್ನು ಮಾಡ್ತಾರೆ ಅನ್ನೋದನ್ನು ಸಹ ತಿಳಿಸಿ. ನನ್ನ ಪ್ರಕಾರ ಮಾಡೋದಿಲ್ಲ ಅಂತ ಅಂದ್ಕೊತೀನಿ. ಮತ್ತೆಲ್ಲೋ ಕೇಳಿದ್ದೀನಿ, ಎಲ್ಲೋ ದೂರದಲ್ಲಿ ಈ ರೀತಿ ಹಬ್ಬವನ್ನು ಮಾಡ್ತಾರೆ ಅಂತ, ಇಲ್ಲಿ ಅಂತ ನಾನು ಮರೆತು ಹೋಗಿದ್ದೀನಿ. ಮೊದಲೇ ತಡಗವಾಡಿ ತುಂಬ ದೊಡ್ಡ ಗ್ರಾಮ. ಇಡೀ ಮನೆಗಳೆಲ್ಲ ಹೋಗಿ ನೀರು ಹಾಕ್ಸ್ಕೊಂಡು ಹೋಗುವಷ್ಟರಲ್ಲಿ ಬೆಳಗಿನ ಜಾವನೇ ಆಗಿಬಿಟ್ಟಿರುತ್ತೆ. ಇವರೇ ನಮ್ಮ ದೊಡ್ಡಪ್ಪ, ಅವ್ರ ಜೊತೆ ಮಾತಾಡ್ತಿರೋದು ಮುಸ್ಲಿಮರು. ಅವ್ರಿಗೂ ಸಹ ದೇವ್ರು ಬರ್ತಿತ್ತು. ಅದಕ್ಕೆ ದೇವಸ್ಥಾನದ ಹತ್ರ ಯಾಕೆ ಬಂದಿಲ್ಲ ಬನ್ನಿ ಅಂತ ಕರಿತಾ ಇದ್ದಾರೆ. ದೊಡ್ಡಪ್ಪಂಗೆ ಕಣ್ಣು ಆಪ್ರೇಷನ್ ಆಗಿದೆ ರೀಸೆಂಟಾಗಿ, ಅದರಿಂದ ಅವರು ದೇವಸ್ಥಾನದ ಹತ್ರ ಹೋಗಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾವಾಗಲೂ ವಿಶೇಷವಾದ ವಿಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು. ನಿಜವಾಗ್ಲೂ ನಾನು ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ. ನಾನು ಸ್ವಲ್ಪ ಏನಂತಾರೆ ಫ್ರ್ಯಾಂಕ್ ಆಗಿದ್ದೀನಿ, ಬೋಲ್ಡ್ ಆಗಿದ್ದೀನಿ. ಮೊದಲು ಸಖತ್ ಬೋಲ್ಡ್ ಇರಲಿಲ್ಲ, ನಾನು ಸಖತ್ ಸೈಲೆಂಟು, ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಈಗ ಸ್ವಲ್ಪ ಫ್ರ್ಯಾಂಕ್ನೆಸ್ ಬಂದಿದೆ ನನಗೆ. ದೇವರು ಇದ್ದಾರಾ, ಮೈ ಮೇಲೆ ದೇವರು ಬರುತ್ತಾ, ಅದೆಲ್ಲ ಏನೋ ಗೊತ್ತಿಲ್ಲ. ಆದರೆ ಹಬ್ಬ ಹರಿದಿನಗಳನ್ನ ಎಲ್ಲರೂ ಒಟ್ಟಾಗಿ ಪ್ರೀತಿಯಿಂದ ಮಾಡ್ತಾರಲ್ವ, ಅದನ್ನು ನೋಡಿದಾಗ ನನಗಂತೂ ತುಂಬ ಖುಷಿ ಆಗುತ್ತೆ. ಇದು ಬುಧವಾರದ ಬೆಳಗಿನ ವಿಡಿಯೋ. ನಾನು ಹೋಗಿರಲಿಲ್ಲ ಅಲ್ವಾ. ಬೆಳಿಗ್ಗೆ ಅಂದರೆ ಬೆಳಗ್ಗೆಯಲ್ಲಿ ಹಬ್ಬ ಆಗೋದಿಲ್ಲ, ಬೆಳಗ್ಗೆ ಏನೂ ಜನ ಸೇರೋದಿಲ್ಲ. ಸಂಜೆ 3 ಗಂಟೆ 4 ಗಂಟೆ ಮೇಲೆ ಜನ ಸೇರ್ತಾರೆ. ಸೊ ಇವಾಗ ದೇವ್ರು ಬಂದಿದೆ. ಇಲ್ಲಿ ನೋಡಿ ಕತ್ತಿ ಹಿಡ್ಕೊಂಡು ಕುಣಿತಾ ಇದ್ದಾರೆ. ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳೋಕ್ಕಾಗಲ್ಲ, ಕುಣಿತಾ ಇದ್ದಾರೆ. ಈ ಕಡೆ ಒಂದು ಸಲ ಆ ಕಡೆ ಒಂದು ಸಲ ಕುಣಿತಾ ಇದ್ದಾರೆ, ಎಲ್ಲರ ಮಧ್ಯ ಕುಣಿತಾ ಇದ್ದಾರೆ.
ಇಲ್ಲಿ ನೋಡಿ ಹುಡುಗರುಗಳು ಮಸಿ ಹಾಕ್ಕೊಂಡಿರೋರು ಕುಣಿತಾ ಇದ್ದಾರೆ, ಮಸಿ ಹಾಕೊಳ್ದೇ ಇರೋರು ಸಹ ತುಂಬ ಜನ ಕುಣಿತಾ ಇದ್ದಾರೆ ನೋಡಿ. ಮಸಿ ಹಾಕ್ಕೊಂಡಿರೋರನ್ನ ಈರ್ ಮಕ್ಕಳು ಅಂತ ಸಹ ಕರೀತಾರೆ. ಇವಾಗ ಮೂವರೆಗೂ ದೇವ್ರು ಬಂದಿದೆ. ಈಗ ಕೊಂಡು ಸುತ್ತ ಇವರು ಸುತ್ತುತ್ತಾ ಇದ್ದಾರೆ. ಕೊಂಡು ಸುತ್ತ 3 ರೌಂಡ್ ಬಂದು ಎಲ್ಲರ ಜೊತೆಗೆ ಚೆನ್ನಾಗಿ ಕೊಂಡು ಕೊನೆಯಲ್ಲಿ ಇಲ್ಲಿಂದ ಕೆರೆ ಕಡೆ ಹೋಗ್ತಾರೆ. ಅಲ್ಲಿ ದೇವರು ಹೋಗುತ್ತೆ. ಹೋದ್ಮೇಲೆ ಭಜನೆ ಮಾಡಿಕೊಂಡು ವಾಪಸ್ ಬರ್ತಾರೆ. ನಾನು ಈ ವಿಡಿಯೋ ಮಾಡ್ಕೊಂಡಿರೋದಲ್ಲ, ನಾನು ಹೇಳ್ದಲ್ವ ನನ್ನ ಫ್ರೆಂಡ್ ಮಾಡ್ಕೊಂಡಿದ್ಲು, ಕಳಿಸಿದ್ದಾಳೆ ಅಂತ. ಸೊ ನಿಮಗೋಸ್ಕರ ಇದು ಕೂಡ ಗೊತ್ತಾಗಲಿ, ನಿಮಗೆ ಈ ಹಬ್ಬದಲ್ಲಿ ಇದು ಕೂಡ ನಡೆಯುತ್ತೆ ಅಂತ ಗೊತ್ತಾಗಲಿ ಅಂತ ನಾನು ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ದೇವರೆಲ್ಲ ಹೋದ್ಮೇಲೆ ಇಲ್ಲಿ ಕೊಂಡ ತೆಗೆದಿರ್ತಾರಲ್ವ, ಸೊ ಅದನ್ನು ಎಲ್ಲರೂ ಊರಿನವರೆಲ್ಲ ಸೇರ್ಕೊಂಡು ಮುಚ್ಚಿ ಹಾಕ್ತಾರೆ. ಮುಚ್ಚಿ ಹಾಕಿದ ಮೇಲೆ ಒಂದು ದಾಳಿಂಬೆ ಗಿಡವನ್ನು ಕಡಿದು ತಂದು ಇಲ್ಲಿ ನೆಡ್ತಾರೆ ನೋಡಿ. ದೇವರು ಹೋಗೋದಕ್ಕೆ ಶುರು ಮಾಡಿದ ತಕ್ಷಣ ನೋಡಿ ಅಗಿತಾ ಇದ್ದಾರೆ, ಅಂದರೆ ಕೊಂಡವನ್ನು ಮುಚ್ತಾ ಇದ್ದಾರೆ. ಪ್ರತಿ ವರ್ಷ ಹೀಗೆ ನಡೆಯುತ್ತೆ. ಈಗ ದಾಳಿಂಬೆ ಗಿಡವನ್ನು ಅಲ್ಲಿ ನೆಡ್ತಾರೆ. ಅದನ್ನು ನೆಟ್ಟಿದ ತಕ್ಷಣ ಯಾರ್ಯಾರು ದಾರ ಹಾಕಿಸ್ಕೊಂಡಿರ್ತಾರೋ, ಆಲ್ಮೋಸ್ಟ್ ಎಲ್ಲ ಗಂಡಸರೆಲ್ಲ ಹಾಕಿಸ್ಕೊಂಡಿರ್ತಾರೆ, ಆದರೆ ಹೆಂಗಸರು ಮದುವೆ ಆದಮೇಲೆ ಹಾಕಿಸ್ಕೊಳ್ಳೋ ಹಾಗಿಲ್ಲ. ಸೊ ಅವ್ರು ಹಾಕಿಸ್ಕೊಂಡಿರೋದಿಲ್ಲ. ಪಾಪ ಅವರಿನ್ನೂ ನೆಡೋದಕ್ಕೆ ಶುರುನೇ ಮಾಡಿಲ್ಲ, ಆಗಲೇ ಈ ಮಕ್ಕಳೆಲ್ಲ ಹೋಗಿ ದಾರವನ್ನು ಹಾಕ್ತಾ ಇದ್ದಾರೆ. ನಾನು ಆಲ್ರೆಡಿ ಹಬ್ಬದ ವಿಡಿಯೋವನ್ನು ಮೊದಲೇ ಹಾಕಿದ್ದೀನಿ. ಅದರಲ್ಲಿ ಬೇರೆ ಬೇರೆ ವಿಷಯಗಳಿದೆ, ಇದರಲ್ಲಿ ಬೇರೆ ಬೇರೆ ವಿಷಯಗಳಿದೆ. ಇದು ನೋಡಿ, ಇದು ಮಂಗಳವಾರ ಸಂಜೆ ಬಂತಲ್ವ ದೇವರು, ಆವಾಗ ತೆಗೆದಿರೋ ವಿಡಿಯೋ. ಆದರೆ ಇದು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೆಲ್ಲ, ಯಾರ ಹತ್ರನೂ ಕಳಿಸ್ಕೊಂಡಿದ್ದು. ಅದರಿಂದ ನಿಮಗೆ ಗೊತ್ತಾಗಲಿ, ಹತ್ತಿರದಿಂದ ದೇವ್ರು ಬಂದಾಗ ಕೊಂಡವನ್ನು ಹೇಗೆ ತುಳಿತಾರೆ ಅನ್ನೋದು ಗೊತ್ತಾಗಲಿ ಅಂತ ನಾನು ಹಾಕಿದ್ದೀನಿ. ಒಂದ್ಸಲ ತುಳ್ಕೊಂಡು ದೇವಸ್ಥಾನದೊಳಗಡೆ ಹೋದರು, ದೇವಸ್ಥಾನದಿಂದ ವಾಪಸ್ ಬರುವಾಗ ಮತ್ತೊಂದು ಸಲ ತುಳಿತಾ ಇದ್ದಾರೆ, ಮತ್ತೆ ಈ ಕಡೆಯಿಂದ ಮತ್ತೆ ತುಳ್ಕೊಂಡು ಒಳಗಡೆ ಹೋಗ್ತಾರೆ. ಹಿಂದೂ ಮೈ ಮೇಲೆ ಬರೋ ದೇವರು ಮಾತ್ರ ಕೊಂಡ ತುಳಿಯೋದು, ಮುಸ್ಲಿಮರ ಮೇಲೆ ಬರೋದೇನು ಕೊಂಡ ತುಳಿಯೋದಿಲ್ಲ. ನಾನೇನಾದರೂ ಗೊತ್ತಿಲ್ಲದೆ ತಪ್ಪಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಒಟ್ಟಿನಲ್ಲಿ ಹಿಂದೂ ಮುಸ್ಲಿಮರೆಲ್ಲ ಭ್ರಾತೃತ್ವದಿಂದ ಸೇರಿ ಆಚರಿಸುವಂತಹ ಹಬ್ಬ ನಮ್ಮೂರ ಬಾಬಯ್ಯನ ಹಬ್ಬ, ಮೊಹರಂ ಕಡೆ ದಿನ. ನಾನು ಹಬ್ಬವನ್ನು ಮುಗಿಸ್ಕೊಂಡು ಎಷ್ಟೊತ್ತಿಗೆ ವಾಪಸ್ ಊರಿಗೆ ಬಂದೆ. ಊರಿಗೆ ಬಂದು ಏನೇನಾಯಿತು, ಇಲ್ಲಿ ನಾನು ಉಪವಾಸ ಹಬ್ಬವನ್ನು ಹೇಗೆ ಆಚರಣೆ ಮಾಡಿದೆ ಅನ್ನೋದರ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.